ಮಾನವ ಪ್ರಶಸ್ತಿಯನ್ನು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. 10ನೇ ತಾರೀಕು ಭಾಳ ಅದ್ಧೂರಿಯಾಗಿ ಸಾಗರದ ಶಾಲೆ ಒಂದರಲ್ಲಿ ನಾವು ಸನ್ಮಾನವನ್ನು ಮಾಡಿದ್ವಿ. ಮಾನ್ಯ ಕಾಗೋಡು ತಿಮ್ಮಪ್ಪನವರು ಖಂಡಿತ ವಿಶ್ವಮಾನವ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ವಿಶ್ವಮಾನವ ಅಂತ ಹೇಳಿದ್ರೆ ವಿಶ್ವದ ಎಲ್ಲ ಜನರನ್ನು ಶ್ರೀಮಂತ ಬಡವ ಹೆಣ್ಣು ಗಂಡು ಭಿನ್ನ ಭೇದಗಳಿಲ್ದೇ, ಜಾತಿ ಮತ ಭಿನ್ನ ಭೇದಗಳಿಲ್ದೇ ಸಮಾನತೆಯಿಂದ ಕಾಣ್ತಕ್ಕಂಥ ಮನುಷ್ಯರನ್ನು ವಿಶ್ವಮಾನವ ಅಂತ ಹೇಳ್ತೇವೆ. ಅದರಲ್ಲಿ ಅಂಬೇಡ್ಕರ್, ಗಾಂಧೀಜಿ, ಬಸವಣ್ಣ, ಕುವೆಂಪು ಈ ಮಹನೀಯರ ಸಾಲಿನಲ್ಲಿ ಅವರ ಆಶೀರ್ವಾದದಿಂದ ಕಾಗೋಡು ತಿಮ್ಮಪ್ಪನವರು ಸಹ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ವಿಶ್ವಮಾನವರು ಅಂತಕ್ಕಂಥದ್ದು ನಮ್ಮ ಅನಿಸಿಕೆ. ಇನ್ನು ಎರಡನೇದು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಬಂಗಾರಪ್ಪನವರು ರಾಜ್ಯ ಕಂಡ ಕ್ರಾಂತಿಕಾರಿ ಮುಖ್ಯಮಂತ್ರಿಗಳು. ಕಾವೇರಿ ನದಿ ವಿಚಾರದಲ್ಲಿ ಸುಗ್ರೀವಾಜ್ಞೆ ತಂದ ಗಂಡೆದೆಯ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು. ಅಲ್ಲದೇ ಆಶ್ರಯ, ಅಕ್ಷಯ, ಗ್ರಾಮೀಣ ಕೃಪಾಂಕ ಇನ್ನು ಅನೇಕ ಯೋಜನೆಗಳನ್ನು ಬಡವರಿಗೆ ಕಡಿಮೆ ಸಮಯದಲ್ಲಿ ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು. ಈ ದೇವರಾಜ ಅರಸರವರ ಜನ್ಮದಿನ ಜಯಂತಿಯನ್ನು ರಾಜ್ಯ ಸರ್ಕಾರ ಹೇಗೆ ನಡೆಸ್ತಾ ಇದೆ, ಅದೇ ರೀತಿ ಬಂಗಾರಪ್ಪನವರ ಜಯಂತಿ ಅಕ್ಟೋಬರ್ 26ರಂದು ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಅವರ ಜಯಂತಿಯನ್ನು ರಜೆಯನ್ನು ಕೊಡಬಾರ್ದು, ರಜೆಯನ್ನು ಕೊಡದೇನೆ ಸರ್ಕಾರ ಆಚರಣೆ ಮಾಡಲಿ ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ಕೊಂಡು ಬಂದಿದ್ದೇವೆ. ಈಗ ಭಾಳ ಮುಖ್ಯವಾಗಿ DBಹಳ್ಳಿ ರೈತರ ವಿಚಾರ. 1960ರಲ್ಲಿ ಕೊಟ್ಟಂಥ ಜಮೀನು ಏಕಾಏಕಿ 2024ರಲ್ಲಿ ರದ್ದುಗೊಳಿಸಿ ಪಹಣಿ ಎಲ್ಲ ಡಿಲೀಟ್ ಮಾಡಿ ಆ ಬಡ ರೈತರನ್ನ ಬೀದಿ ಪಾಲು ಮಾಡಿರ್ತಕ್ಕಂಥ ಖಂಡಿಸಿ ನಿರಂತರ 6 ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. 25ನೇ ತಾರೀಕು DBಹಳ್ಳಿಯಿಂದ ಶಿವಮೊಗ್ಗ DC ಕಚೇರಿವರೆಗೂ ಸುಮಾರು 50 ಕಿಲೋಮೀಟರ್ ಪಾದಯಾತ್ರೆ ಮಾಡಿಕೊಂಡು ರಕ್ತ ಬೆವರು ಸುರಿಸಿ ಹೋರಾಟ ಮಾಡಿದರೂ ಕೂಡ ಮತ್ತು DC ಕಚೇರಿ ಎದುರು 20 ದಿನಗಳಿಂದ ತಾವೆಲ್ಲರೂ ನೋಡ್ತಾ ಇದ್ದೀರಿ, ಹಗಲು ರಾತ್ರಿ ಆ ಬಡ ರೈತ ಹೆಣ್ಮಕ್ಳು ಹೋರಾಟಗಳನ್ನ ಮಾಡ್ತಾ ಇದ್ದರೆ ಸೌಜನ್ಯಕ್ಕಾದರೂ ಕೂಡ DC ಅವರು ಈವರೆಗೂ ಮಾತಾಡಿಸಿಲ್ಲ. ಇನ್ನು ಜಿಲ್ಲಾ ಮಂತ್ರಿಗಳು ಮಧು ಬಂಗಾರಪ್ಪನವರು, ಅವರು ಸಹ ಇದುವರೆಗೂ ಕೂಡ ಆ ಧರಣಿ ಸತ್ಯಾಗ್ರಹದ ವಿಚಾರ ಸಂಪೂರ್ಣ ಗೊತ್ತಿದೆ, ಇವೆಲ್ಲವೂ ಅವ್ರ ಗಮನದಲ್ಲಿ ಇದ್ದರೂ ಸಹ ಅನೇಕ ಬಾರಿ ಮನವಿಗಳನ್ನ ಕೊಟ್ಟರೂ ಸಹ ಕಾಳಜಿ ವಹಿಸಿಲ್ಲ. ಆದರೆ ನಾಳೆ 15ನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡ್ತೀವಿ ಅಂತೇಳಿ ನಾಚಿಕೆ ಇಲ್ಲದಲೇ ಜಿಲ್ಲಾಡಳಿತ ಎಲ್ಲ ಕಡೆ ಬೋರ್ಡ್ ಹಾಕಿದೆ. ಪ್ರಜಾಪ್ರಭುತ್ವ ದಿನಾಚರಣೆ ಅಂದರೆ ಏನು ಗೊತ್ತಾ? ಪ್ರಜಾಪ್ರಭುತ್ವ ಅಂದರೆ ಭಾಳ ಸಿಂಪಲ್ಲು, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜಾ ಸರ್ಕಾರ ಅಂತೇಳಿ. ದೇಶದಲ್ಲಿ ರಾಜನಾಡಳಿತ, ಬ್ರಿಟಿಷ್ ಆಡಳಿತ ಇಲ್ಲ, ಪ್ರಜೆಗಳೇ ಆಡಳಿತ ಮಾಡ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ. ಭಾರತ ದೇಶದ ಪ್ರಜಾಪ್ರಭುತ್ವವನ್ನೇ ಉಳಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಇವರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ. ನೀವು 15ನೇ ತಾರೀಕು ಏನು ಮಾಡ್ತಾ ಇರ್ತೀರಿ ಪ್ರಜಾಪ್ರಭುತ್ವದ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು, ಅದನ್ನು ಖಂಡಿಸಿ ನಾವು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಗೌರವಿಸ್ತೇವೆ. ಯಾಕೆಂದರೆ ಅದು ವಿಶ್ವ ಎಲ್ಲ ಜನರಿಗೂ ಬೇಕಾಗಿರ್ತಕ್ಕಂಥದ್ದು. ಈ 20 ದಿನಗಳ ಕಾಲ ನಮ್ಮ ನ್ಯಾಯವಾದ ಬೇಡಿಕೆಗಳು, ಭಾಳ ಮುಖ್ಯವಾಗಿ ನಮ್ಮ ರೈತರಿಗೆ ಏನು ಪಾಣಿಯನ್ನು ರದ್ದು ಮಾಡಿದಿರಿ, ಪರ್ಯಾಯ ಜಮೀನು ಕೊಡಬೇಕು ಅಂತ ಕೂಡ ಆದೇಶ ಪ್ರಾದೇಶಿಕ ಕಚೇರಿ ಇದ್ದರೂ ಸಹ ಕನಿಷ್ಠ ಆ ಸೌಜನ್ಯಕ್ಕಾದರೂ ಸರ್ಕಾರದ ಜೊತೆ ಮಾತುಕತೆ ನಡೆಸ್ತಾ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಇವರ ಪ್ರಯತ್ನ ಮತ್ತು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಈವರೆಗೂ ಕೂಡ ಇಲ್ಲೊಂದು ಧರಣಿ ನಡೆಯುತ್ತೆ DC ಕಚೇರಿ ಎದುರಿಗೆ, ಇದ್ರ ಬಗ್ಗೆ ಏನು ಅಂತಕ್ಕಂಥ ಮಾತನ್ನು ಕೇಳಲಿಲ್ಲ. ಈ ಬಗ್ಗೆ ಮಾನವ ಹಕ್ಕು ಆಯೋಗ ಈಗಾಗಲೇ ದೂರು ಸಲ್ಲಿಸಿ ನೋಟಿಸ್ ಜಾರಿ ಮಾಡಿದೆ DC ಅವರಿಗೆ ಮತ್ತು ಅರಣ್ಯ ಅಧಿಕಾರಿಗಳಿಗೆ. ಅದನ್ನು ನಾವು ಸ್ವಾಗತಿಸ್ತೇವೆ. ಈಗ ಸೆಪ್ಟೆಂಬರ್ 15ರಂದು ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಏನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತ ಹೇಳ್ತೀರಿ, ಆ ದಿನವೇ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಈ ಕರಾಳ ದಿನಾಚರಣೆ ರೀತಿಯಲ್ಲಿ ನಾವು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ನಮ್ಮ ಹೋರಾಟವನ್ನು ಸರ್ಕಾರದ ವಿರುದ್ಧ ನಾವು ಆಚರಣೆ ಮಾಡಬೇಕು ಅನ್ನೋದೇ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈಗಲಾದರೂ 15ರ ಒಳಗೆ ಮಾನ್ಯ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಮಧು ಬಂಗಾರಪ್ಪನವರು ಸ್ವಲ್ಪನಾರು ಕಾಳಜಿ ಕರುಣೆ ಇರಲಿ. ಎಸ್ ಬಂಗಾರಪ್ಪನವ್ರಿಗೆ, ಕಾಗೋಡು ತಿಮ್ಮಪ್ಪನವ್ರಿಗೆ ಹೋರಾಟದ ಬಗ್ಗೆ ಭಾಳ ಕಾಳಜಿ ಇತ್ತು. ಅವರು ಬಡವ್ರನ್ನ ಎಲ್ಲೂ ಕೂಡ ಈ ರೀತಿ ಧರಣಿಯನ್ನು ಕೂರಿಸ್ತಾ ಇರಲಿಲ್ಲ. ಆದರೆ ಅವರ ಮಗನಾದಂಥ ಮಧು ಬಂಗಾರಪ್ಪನವ್ರಿಗೆ ಈ ಧರಣಿ ಸತ್ಯಾಗ್ರಹಗಳ ಬಗ್ಗೆ
ಕಾಳಜಿನೇ ಇಲ್ಲ ಅಂದಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಅವ್ರಿಗೇನು ಅರ್ಹತೆ ಇದೆ? ಹೋರಾಟಕ್ಕೆ ಸ್ಪಂದಿಸಿಲ್ಲ ಅಂದಮೇಲೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋದಕ್ಕಾಗಲಿ ಆ ಒಂದು ಸಭೆಯನ್ನು ಭಾಗವಹಿಸೋದಕ್ಕಾಗಲಿ ಅವರಿಗೆ ಅಷ್ಟು ಅರ್ಹತೆ ಇಲ್ಲ ಅಂತೇಳಿ ನಮ್ಮ ಅನಿಸಿಕೆ. ಹಾಗಾಗಿ ಮಾನ್ಯ ಮಂತ್ರಿಗಳು ಈ 15ರೊಳಗೆ ನಮ್ಮ ಸಮಸ್ಯೆನ ಬಗೆಹರಿಸಬೇಕು. ಅಲ್ಲಿ ಬಂದು ಸುಮ್ಮನೆ ಧರಣಿಯನ್ನು ಕ್ಲೋಸ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಬೇಡ. ಧರಣಿ ಮುಂಚಿತವಾಗಿ ನಮ್ಮ ಸಮಸ್ಯೆ ಬಗೆಹರಿಸಿ ನಮಗೆ ಜಮೀನು ಕೊಡಬೇಕು. ತಾವು ಅಂದ್ಕೊಂಡಿರ್ಬೋದು ನಾವು ಪೊಲೀಸ್ ಬಿಟ್ಟು ಅಥವಾ ಇನ್ನೊಂದು ಮ್ಯಾನ್ ಹ್ಯಾಂಡ್ಲ್ ಮಾಡ್ತೀವಿ, ಅದನ್ನು ರದ್ದುಗೊಳಿಸಿ. ಯಾವ ಕಾರಣಕ್ಕೂ ನಾವು ಹೋಗೋದಿಲ್ಲ. ಜೈಲಿಗೆ ಹೋದ್ರಾದ್ರೂ ಹೋಗ್ತೀವಿ ಹೊರತು ಸತ್ಯಾಗ್ರಹವನ್ನು ತಗೊಳ್ಳೋದಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೇವೆ, ಯಾವ ಕಾರಣಕ್ಕೂ ಕೂಡ ಸತ್ಯಾಗ್ರಹವನ್ನು ವಾಪಸ್ ತಗೊಳ್ಳಲ್ಲ. ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೇವೆ. ಮುಂದೆ ಉಗ್ರ ಹೋರಾಟಗಳನ್ನ ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ